ಮಹದಾಯಿ ಹೋರಾಟ ಪ್ರಾರಂಭ ಆಯಿತು. ಈ ಹೋರಾಟ ಈ ಭಾಗದ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ, ದೊಡ್ಡಮೇಟಿ ಅವರು ಇತರ ಸಾಕಷ್ಟು ಶಾಸಕರು, ಸಂಸದರು ಸೇರಿ ಪ್ರಾರಂಭ ಮಾಡಿದಂತ ಇದು ಹೋರಾಟ. ಉತ್ತರ ಕರ್ನಾಟಕ ಪದೇ ಪದೇ ಬರಗಾಲ ಪೀಡಿತ ಪ್ರದೇಶ ಆಗಿ ನೋಡಿದರೆ ಈ ಒಂದು ಹೋರಾಟ ಪ್ರಾರಂಭ ಆಯಿತು. ಮಲಪ್ರಭಾ ಅಚ್ಚುಕಟ್ಟ ಪ್ರದೇಶದಲ್ಲಿ ಸರಿಯಾಗಿ ಮಳೆ ಆಗದೇ ಇರುವುದರಿಂದ ಮಹದಾಯಿಯನ್ನ ಈ ಒಂದು ಮಲಪ್ರಭೆಗೆ ಜೋಡಿಸಿದರೆ ಅಲ್ಲಿ ಬರುವಂತ ಕಳಸ, ಬಂಡೂರಿ, ಚೋರ್ಲಾ ಇತರ ಸಣ್ಣ ಪುಟ್ಟ ಹಳ್ಳಗಳನ್ನ ಇದಕ್ಕೆ ಜೋಡಿಸಿ ಈ ಒಂದು ಮಹದಾಯಿಗೆ ಆ ವ್ಯಾಪ್ತಿಯಲ್ಲಿ ಬರುವಂತ ನೀರುಗಳನ್ನ ಮಲಪ್ರಭೆಗೆ ಜೋಡಿಸಿದ್ರೆ ಸಾಕಷ್ಟು ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಹೋರಾಟ ಪ್ರಾರಂಭ ಆಯಿತು. ಹೋರಾಟದಲ್ಲಿ ಸಾಕಷ್ಟು ಈ ಭಾಗದ ಆಸ್ತಿ ಪಾಸ್ತಿ ನುಕ್ಸಾನಗಳಾದವು. ಮತ್ತೆ ಈ ಹೋರಾಟ ಇಟ್ಕೊಂಡು ನವಲಗುಂದ, ನರಗುಂದ, ಗದಗ, ಬಾದಾಮಿ ಈ ಭಾಗದಲ್ಲಿ ಸಾಕಷ್ಟು ಜನ ಶಾಸಕರು ಕೂಡ ಆದರು. ಬಸವರಾಜ ಬೊಮ್ಮಾಯಿ ನಮ್ಮನ್ನೆಲ್ಲ ಕರ್ಕೊಂಡು ರಕ್ತ ಚಳವಳಿನ ಮಾಡ್ತೀನಿ ಅಂತೇಳಿ 97-98 ನಮ್ಮೆಲ್ಲ ಕರ್ಕೊಂಡು ರಕ್ತ ಚಳವಳಿ ಕೂಡ ಮಾಡಿದ್ರು. ರಾಷ್ಟ್ರಪತಿ ಪತ್ರ ಬರೆದು ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಎಲ್ಲಿ ಕೂಡ ಸರಿಯಾಗಿ ಸ್ಪಂದಿಸದೇ ಈ ವಿಷಯವನ್ನ ಹಸ್ತಾಂತರ ಮಾಡ್ತಾ ಮಾಡ್ತಾ ಅಧಿಕಾರವನ್ನ ಮಾಡಿಕೊಂಡು ಅಧಿಕಾರದ ಕೆಳಗಿಳಿದ ಮೇಲೆ ಮತ್ತೆ ಮಹದಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹಳ ದುಃಖ ಅನಿಸ್ತದೆ. ಎಲ್ಲರೂ ಕೂಡ ಇದನ್ನ ಬಳಸ್ಕೊಂಡು ಹೋದ್ರಲ್ಲ. ಇದರಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೇವೆ, ತಮಗೆಲ್ಲ ಗೊತ್ತಿರೋ ವಿಷಯ. ಬಂದ್ ಕರೆ ಕೊಟ್ಟೇವೆ, ರೈಲ್ವೆ ರೋಕ ಮಾಡಿದ್ದೇವೆ, ಸಾಕಷ್ಟು ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿದ್ದೇವೆ, ಸಂಸದರನ್ನ, ಕೇಂದ್ರ ಮಂತ್ರಿಗಳನ್ನ ಬೀದಿಯಲ್ಲಿ ನಿಂದ್ರಿಸಿ ಅವರಿಗೆ ಗೆರಾವ್ ಹಾಕಿ, ಧಿಕ್ಕಾರ ಹಾಕಿ, ಕಪ್ಪು ಬಟ್ಟೆ ತೋರಿಸಿದ್ದೇವೆ. ಹೋರಾಟ ಮಾಡಲಿಕ್ಕೆ ಸಂವಿಧಾನ ಏನ್ ಪ್ರಾವಿಷನ್ ಕೊಟ್ಟಿದೆ ಆ ಎಲ್ಲ ಪ್ರಾವಿಷನ್ ಕೂಡ ಬಳಸ್ಕೊಂಡು ಮಾಡಿದೆ. ಆದ್ರೆ ಕೊನೆಗೆ ಹೋರಾಟ ಎಲ್ಲಿಂದ ಪ್ರಾರಂಭ ಆಗಿತ್ತು ಅಲ್ಲೇ ನಿಂತಿದೆ. ಸರ್ಕಾರ ಇದ್ರ ಬಗ್ಗೆ ಮಾತಾಡಿ ಕಾಮಗಾರಿ ಚಾಲೂ ಮಾಡ್ತೇವೆ ಅಂತ ಹೇಳಿ ಅವತ್ತಿನ 2007-08ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ರು. ಒಂದು ಹಂತದಲ್ಲಿ ಕಾಮಗಾರಿ ಮಾಡಿ ಗೋವಾದವರು ಮತ್ತೆ ಅದಕ್ಕೆ ಹೋಗಿ ರಿಟರ್ನ್ಗೆ ಸ್ಟೇ ಅಂತಂದ್ರು. ತಡೆಗೋಡೆನ ಕಟ್ಟಬೇಕಂತ ಆದೇಶ ತಂದ್ರು. ತಡೆಗೋಡೆ ಕಟ್ಟಿ ಆ ಕೆಲಸ ಅಲ್ಲಿಗೆ ನಿಂತಿದೆ. ಟ್ರಿಬ್ಯುನಲ್ ಆದೇಶ ಆಗಲಿ ಅಂತ 2-3 ಸರ್ಕಾರದವರು ಮಾತಾಡಿದ್ರು. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಮಹಾರಾಷ್ಟ್ರದವರು ಇದ್ರ ನೀರಿನ ನಮ್ಗೆ ಅವಶ್ಯಕತೆ ಇಲ್ಲ, ಗೋವಾದವರು ಮತ್ತೆ ಕರ್ನಾಟಕದ ನೀವೇ ಒಡಂಬಡಿಕೆ ಮಾಡಿಕೊಡ್ರಿ, ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಕೋರ್ಟಿಗೆ ಕೂಡ ಅರ್ಜಿ ಹಾಕಿ ಅವರು ಆ ಕೇಸ್ನಿಂದ ಹೊರಗಡೆ ಹೋದ್ರು. ಮಧ್ಯಂತರ ಆದೇಶ 13.42 ನಮ್ಗೆ ಆದೇಶ ಆಯಿತು. ಕಳಸದಿಂದ 1.272 ಅಷ್ಟು ನಮ್ಗೆ ಆದೇಶ ಆಯಿತು. ಬಂಡೂರಿ ಕಾಮಗಾರಿ ಪ್ರಾರಂಭಿಸಬೇಕು. ಇಲ್ಲಿ ಹುಲಿ ಕಾರಿಡಾರ್ ಇತ್ತು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ರಾಜ್ಯ ಸರ್ಕಾರದವರು ಕೂಡ ಹೇಳ್ತಾರೆ. ಇವತ್ತಲ್ಲಿ ಹುಲಿ ಕಾರಿಡಾರ್, ಹುಲಿ ಇದ್ದಿದ್ದು 50-60 ವರ್ಷದ ಹಿಂದೆ. ಇತ್ತೀಚೆಗೆ ಯಾವುದೇ ಒಂದು ಹುಲಿ ಇಲ್ಲ. 2015-16ರಲ್ಲಿ ಈ ಜಾರ್ಜ್ ಅವರು ಮಂತ್ರಿಯವರ ಮಗನಿಗೆ ಹುಲಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಮಾಡಿದ್ದಕ್ಕೆ ಒಂದೆರಡು ಹುಲಿ ತಂದುಬಿಟ್ಟಿದ್ರು. ಆ ಹುಲಿ ಆ ಭಾಗದಲ್ಲಿ ಬಹಳ ಜನರಿಗೆ ಗಾಯಗೊಳಿಸಿತು, ಜೀವ ಹಾನಿ ಮಾಡಿತು. ಅದಾದ್ಮೇಲೆ ಅದನ್ನು ಕೂಡ ಶೂಟ್ ಮಾಡಿ ಅಲ್ಲಿಂದ ಆ ಮಹದಾಯಿ ಪ್ರಾಂತದಲ್ಲಿ ಯಾವುದೇ ಹುಲಿ ಇಲ್ಲ ಅಂತ ಇವತ್ತು ಕೇಂದ್ರಕ್ಕೆ ರಾಜ್ಯ ಸರ್ಕಾರವೇ ಪತ್ರವನ್ನು ಬರೆದಿದೆ ಅವತ್ತಿನ ಸಮಯದಲ್ಲಿ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಛತ್ತೀಸ್ಗಢ ಮತ್ತು ಗೋವಾ, ತಮಿಳುನಾಡು
ವಿದ್ಯುತ್ ಸ್ಥಾವರ ಏನು ಪ್ರಾರಂಭ ಆಗ್ತಾ ಇದೆ, ಆ ಒಂದು ತಮ್ನಾರ್ ಗೋವಾ ವಿದ್ಯುತ್ ಲೈನ್ ಅನ್ನು ಎಳಿಲಿಕ್ಕೆ ಪ್ರಧಾನಮಂತ್ರಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಅಭಯಾರಣ್ಯ ಇದೆ. ಭಗವಾನ್ ಮಹಾವೀರ ಬುದ್ಧರ ಅಭಯಾರಣ್ಯ ಇದೆ, ಭೀಮ್ಗಢ ಇದೆ. ಈ ಎರಡು ಅಭಯಾರಣ್ಯದಲ್ಲಿ ಹುಲಿ ಕಾರಿಡಾರ್ ಇದೆ. 100ಕ್ಕಿಂತ ಹೆಚ್ಚು ಹುಲಿಗಳದಾವ ಅಂತೇಳಿ ವನ್ಯಜೀವಿ ಸಂರಕ್ಷಣಾ ಸ್ಥಾಯಿ ಸಮಿತಿಯವರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆನೆ ಕಾರಿಡಾರ್ ಇದೆ, 100 ಆನೆಗಳಿದಾವ ಅಂತೇಳಿ ಇದೇ ವನ್ಯಜೀವಿ ಸಂರಕ್ಷಣಾ ಸ್ಥಾಯಿ ಸಮಿತಿಯವರ ವರದಿ ಕೊಟ್ಟಾರೆ. ಮತ್ತೆ ಇನ್ನೂ ಸಾಕಷ್ಟು ಪ್ರಾಣಿಗಳು ಅಭಯಾರಣ್ಯದಲ್ಲಿ ಇದಾವೆ. ಯಾವ ಕಾರಣಕ್ಕೂ ಅಲ್ಲಿ ಆಕ್ಟಿವಿಟೀಸ್ ಮಾಡಬಾರದು, ಮನುಷ್ಯರಲ್ಲಿ ಅಡ್ಡಾಡಬಾರದು ಅಂತ ಹೇಳಿದ್ರು. ಮಹದಾಯಿ ವಿಚಾರದಲ್ಲಿ ಅದೇ ಸ್ಥಾಯಿ ಸಮಿತಿ, ವನ್ಯಜೀವಿ ಸ್ಥಾಯಿ ಸಮಿತಿ, ವನ್ಯಜೀವಿ ರಾಷ್ಟ್ರೀಯ ಸ್ಥಾಯಿ ಸಮಿತಿ ನಮಗೂ ಕೂಡ ಅದನ್ನೇ ಹೇಳಿದ್ದು, ಕೋಟಿ ಕೂಡ ಅದನ್ನೇ ಹೇಳಿದೆ, ಅಲ್ಲಿ ಯಾವುದೇ ಯೋಜನೆಯನ್ನು ಮಾಡಬಾರದು. ಆದ್ರೆ ಮೊನ್ನೆ ಸೋಮವಾರ 79ನೇ ವನ್ಯಜೀವಿ ರಾಷ್ಟ್ರೀಯ ಸ್ಥಾಯಿ ಸಮಿತಿ ಸಭೆ ಆಗ್ತದೆ. ಆ ಸಭೆಯಲ್ಲಿ ತಮ್ನಾರ್ ಗೋವಾ ಹೈಟೆನ್ಷನ್ ವೈರ್ ಲೈನ್ ಗೆಲ್ಲಲಿಕ್ಕೆ ಷರತ್ತುಬದ್ಧ ಆದೇಶವನ್ನ ಕೊಡ್ತಾರೆ. ಯಾಕೆ ನಮಗೆ ಷರತ್ತುಬದ್ಧ ಆದೇಶ ಕೊಡ್ಲಿಲ್ಲ, ನಮಗೆ ಯಾಕೆ ತೆರೆ ಹಿಡಿದ್ರು ಆ ಸಭೆಯಲ್ಲಿ? ಅವ್ರಿಗೆ ಮಾತ್ರ ಯಾಕೆ ಆದೇಶವನ್ನು ಕೊಟ್ಟರು? ಇದರಲ್ಲಿ ರಾಜಕೀಯ ಇದೆ, ರಾಜಕಾರಣ ಇಲ್ಲಾರದೆ ಏನೂ ಇಲ್ಲ. ಇದ್ರ ಸ್ಪಷ್ಟವಾಗಿ ರಾಜಕಾರಣ ಇದೆ. ಈ ಕಾಮಗಾರಿ ಆಗಬಾರದು ಅಂತೇಳಿ ಕೇಂದ್ರದ ಎಲ್ಲ ಮಂತ್ರಿಗಳು ಅಧಿಕಾರಿಗಳು ಗೋವಾ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದೇ ಸಭೆಯಲ್ಲಿ 2 ವಿಷಯ ಇರ್ತವೆ, 2 ಕ್ಲಿಯರೆನ್ಸ್ ಆಗ್ಬೇಕಾಯ್ತು. ಒಂದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ, ಒಂದಕ್ಕೆ ಆಗುದಿಲ್ಲ ಅಂತ ಕೊಡ್ತಾರೆ. ಯಾಕೆ ಪ್ರಹ್ಲಾದ್ ಜೋಶಿ ಅವರು ಅಷ್ಟೊಂದು ಕೈ ಇದನ್ನ ಆಗ್ಬಿಟ್ರ? ಅವ್ರ ಹತ್ರ ಯಾವ್ದು ಅಧಿಕಾರ ಇಲ್ಲ, ಏನು ಅವ್ರಿಗೆ ಇಚ್ಛಾಶಕ್ತಿ ಇಲ್ವೋ? ನಮಗೆ ಸಂಶಯ ಮೂಡ್ತಾ ಇದೆ. ಗೋವಾದಾಗಿರೋ 2 ಎಂಪಿಗಳು ನಮ್ಮಲ್ಲಿ 16 ಎಂಪಿಗಳನ್ನ ಚಂಡಿ ಕೊಡೋದು, ತಲಿ ಕೊಡೋದು, ಕೇಂದ್ರ ಮಂತ್ರಿಗಳಿಗೆ ತಲಿ ಕೊಡೋದು, ಪ್ರಧಾನಿ ಮಂತ್ರಿಗಳ ಕಡೆಯಿಂದ ಇವರು ಸುಮ್ಮನೆ ಕುಂದಿರಿಸುವಂತ ಪ್ರಯತ್ನ ಆಗಿದ್ದಾರೆ. ಅವರು ಆ ವಿಷಯದಲ್ಲಿ ಸಬಲರು ಕೂಡ ಆಗಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಮಾಧ್ಯಮ ಕೊಟ್ಟಿರುವಂತ ಹೇಳಿಕೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅವರು ಪ್ರಧಾನ ಮಂತ್ರಿಯ ಎದುರುಗಡೆ ನಿಂತು ಮಾತಾಡಕ್ಕಾಗಲ್ಲ. ಗೋವಾ 2 ಎಂಪಿಗಳು ನಮ್ಮ ಭಾಗದ ಕೇಂದ್ರ ಮಂತ್ರಿಗೆ ಸಂಸದರಿಗೆ ತೆರಿಗೆ ಕೊಡೋದು ಸುಮ್ಮನೆ ಕುಡಿಸು. 5 ಮಂತ್ರಿಗಳು ನಮಗೆ ಕೇಂದ್ರಕ್ಕೆ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಅವರು, ಕುಮಾರಸ್ವಾಮಿ, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ನಮ್ಮ ಜಿಲ್ಲೆಯ ನಮ್ಮ ಸಂಸದರು, ನಾವು 5ನೇ ಬಾರಿ ಲೋಕಸಭೆ ಸದಸ್ಯ ಮಾಡಿವೆ ಶ್ರೀಮಾನ್ ಪ್ರಹ್ಲಾದ್ ಜೋಶಿ ಅವರು. ಇದಕ್ಕೆ ನಾವು ಯಾವ ರೀತಿ ಹೇಳ್ಬೇಕು? ತಾವೇ ಮಾಧ್ಯಮದವರು ಇದನ್ನ ಗಮನಿಸಬೇಕು ಅಂತ